ಹಾಯ್ ಗೈಸ್, ಇವತ್ತು ಸ್ಪೆಷಲ್ ಆಗಿ ಮಾಡೋಣ ಡ್ರ್ಯಾಗನ್ ಚಿಕನ್. ಡ್ರ್ಯಾಗನ್ ಚಿಕನ್ ಅಂದರೆ ಚೈನೀಸ್ ಡಿಶ್ಶು, ಸಖತ್ತಾಗಿರ್ತದೆ, ಸೂಪರ್ ಆಗೂ ಇರ್ತದೆ. ಹಾಗಾಗಿ ಮೊದಲಿಗೆ ನಿಮಗೆ ಫುಲ್ ಪ್ರಿಪ್ರೇಷನ್ ತೋರಿಸ್ತೀನಿ. ಯಾವ ಥರ ಇದೆ, ಯಾವ ಥರ ಮಾಡೋದು ಈಸಿಯಾಗಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಇವತ್ತು ತೋರಿಸ್ತೀನಿ. ರೋಲಿಂಗ್ ಆ್ಯಂಡ್ ಆ್ಯಕ್ಷನ್. ಇವಾಗ ಮೊದಲಿಗೆ ನಾವು ಈರುಳ್ಳಿ ಕಟ್ ಮಾಡೋಣ. ಅದು ಜಾಸ್ತಿ ಬೇಕಂತಿಲ್ಲ, ಒಂದು ಈರುಳ್ಳಿ ಸಾಕಾಗುತ್ತೆ. ಯಾಕೆಂದರೆ ಡ್ರ್ಯಾಗನ್ ಚಿಕನ್ಗೆ ಬೇಕಾಗಿರೋದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಆನಿಯನು. ಇದನ್ನು ಮೊದಲು ನಾವು ಒಂದು ಪಾತ್ರೆಯಲ್ಲಿ ಸೈಡ್ ಮಾಡಿಡೋಣ. ಆನಂತರ ನಾವು ಇವಾಗ ಚಿಕನ್ ಕಟ್ ಮಾಡೋಣ. ಚಿಕನ್ ನಾನು ಬ್ರೆಸ್ಟ್ ಪೀಸ್ ತೊಗೊಂಡಿದ್ದೀನಿ. ಇದನ್ನು ಚಂದ ಮಾಡಿ, ಅಂದರೆ ಸ್ವಲ್ಪ ತೆಳ್ಳಗಿರ್ಬೇಕು ಪೀಸು. ಜಾಸ್ತಿ ದಪ್ಪ ಮಾಡಿದರೆ ಇದು ಚೆನ್ನಾಗಿರಲ್ಲ, ಯಾಕೆಂದರೆ ಸಾಫ್ಟು ಇರಬೇಕು, ಜಾಸ್ತಿ ಕ್ರಿಸ್ಪಿನೂ ಆಗಬಾರ್ದು, ಬಟ್ ಚೆನ್ನಾಗಿರಬೇಕು. ಹಾಗಾಗಿ ಚಿಕನ್ನ ಕಟ್ ಮಾಡಿ ಆಗಿದೆ. ಇವಾಗ ಚಿಕನ್ನ ಚಂದ ಮಾಡಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿದ ನಂತರ ಸ್ವಲ್ಪ ಸಾಲ್ಟು, 1 ಸ್ಪೂನ್ ಕಾರ್ನ್ಫ್ಲೋರು, 1 ಸ್ಪೂನ್ ಮೈದಾ ಮತ್ತು ಒಂದೇ ಒಂದು ಮೊಟ್ಟೆ, ಇದನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡೋಣ. ಯಾಕೆಂದರೆ ಮೊಟ್ಟೆ ಹಾಕೋದ್ರಿಂದ ಚಿಕನ್ ಸಖತ್ ಸಾಫ್ಟ್ ಇರುತ್ತೆ. ಆನಂತರ ಇದಕ್ಕೆ ನಾನು ವೆನಿಗರ್ ಹಾಕಲ್ಲ, 1 ಪೀಸ್ ಲೆಮನ್ ಹಾಕ್ತಾಯಿದ್ದೀನಿ. ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆ ಇಡೋಣ. ಎಣ್ಣೆ ಚಂದ ಮಾಡಿ ಬಿಸಿ ಆಗಬೇಕು. ಬಿಸಿ ಆದ ತಕ್ಷಣ ಚಡಬಡ ಅಂತ ಹೇಳಿ ಒಂದೊಂದೇ ಪೀಸ್ ಚಿಕನ್ ಹಾಕಿ ಚಂದ ಮಾಡಿ ಫ್ರೈ ಮಾಡೋಣ. ಇದು ಚಂದ ಮಾಡಿ ಫ್ರೈ ಮಾಡಬೇಕಂದ್ರೆ ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ನಿಮಗೆ ಒಲಿವ್ ಆಯಿಲ್ ಇಷ್ಟ ಅಂದರೆ ಒಲಿವ್ ಆಯಿಲ್ ತೊಗೋಬೋದು. ಹೆಲ್ತ್ ಬಗ್ಗೆ ಜಾಸ್ತಿ ನೀವು ಯೋಚನೆ ಮಾಡೋದಾದರೆ ಒಲಿವ್ ಆಯಿಲ್ ಕೂಡ ತೊಗೋಬೋದು. ಇವಾಗ ಚಿಕನ್ ಚಂದ ಮಾಡಿ ಫ್ರೈ ಆಗಿದೆ. ಈ ಚಿಕನ್ನ ಸಪ್ರೇಟ್ ಮಾಡೋಣ. ಇವಾಗ ಚಿಕನ್ ಕರೆಕ್ಟಾಗಿ ಸಾಫ್ಟಾಗಿ ಸೂಪರ್ ಆಗಿದೆ. ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಗಾರ್ಲಿಕ್ಕು ಮತ್ತು 1-2 ಪೀಸು ನಮ್ಮ ಗ್ರೀನ್ ಚಿಲ್ಲಿ, ಇದನ್ನು ಹಾಕಿ ಇದು ಚಂದ ಮಾಡಿ ಬಿಸಿ ಆದ ತಕ್ಷಣ ಇದಕ್ಕೆ 2-3-4 ಪೀಸಷ್ಟು ನಾವಿವಾಗ ಕೆಂಪು ಮೆಣಸಿನ್ಕಾಯಿ ಅಂದರೆ ಈ ಬ್ಯಾಡಿಗೆ ಮೆಣಸು ಬರುತ್ತೆ, ಅದು ಕೂಡ ಹಾಕ್ಬೋದು. ಇಲ್ಲ ಈ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ತೀವಲ್ಲ ಆ ಮೆಣಸು ಕೂಡ ಹಾಕ್ಕೋಬೋದು. ಅದನ್ನು ಹಾಕಿ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇದು ಚಂದ ಮಾಡಿ ಬೆಂದರೆ ಮಾತ್ರ ಅದರಲ್ಲಿ ಒಂದು ಟೇಸ್ಟು ಫ್ಲೇವರ್ ಬರೋದು. ಯಾಕೆಂದರೆ ಚೈನೀಸ್ ಡಿಶಲ್ಲಿ ಯಾವಾಗಲೂ ನಾವು ಜಾಸ್ತಿ ಮಸಾಲೆ ಹಾಕಲ್ಲ. ಇವಾಗ ಟೇಸ್ಟಿಗೆ ಪ್ಲಸ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಕ್ಯಾಶ್ಯೂ ನಟ್ಟು ಪ್ಲಸ್ ಇವಾಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕಿದ್ದೀನಿ. ಇದನ್ನು ಚಂದ ಮಾಡಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೋಬೇಕಾದ್ರೆ ಅಷ್ಟೇ, ಈ ಚೈನೀಸ್ ಅಂದರೆ ಫಾಸ್ಟ್ ಫುಡ್ ಅಂತೀವಿ, ಇದು ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಆಮೇಲೆ ಇದಿವಾಗ ಚಂದ ಮಾಡಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ ಜಾಸ್ತಿ ಓವರಾಗಿ ಬೇಯಬೇಕಂತ ಇಲ್ಲ, ಮೀಡಿಯಮ್ ಆಗಿ ಬೆಂದರೆ ಸಾಕಾಗುತ್ತೆ. ಆದರೆ ಸೀದೋಗಬಾರ್ದು, ಪ್ಲಸ್ ಹೊಗೆ ಸ್ಮೆಲ್ಲು ಬರಬಾರ್ದು. ಇವಾಗ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ಹಾಗಾಗಿ ನಾನು ಇದನ್ನು ಈ ಥರ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಚಂದ ಮಾಡಿದ್ದು ಬೇಯಬೇಕು. ಬೆಂದಾದ ನಂತರ ಇದಕ್ಕೆ ಇವಾಗ ನಾನು ಚಿಲ್ಲಿ ಪೇಸ್ಟ್ನ ಆ್ಯಡ್ ಮಾಡ್ತೀನಿ. ಚಿಲ್ಲಿ ಪೇಸ್ಟ್ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಚಿಲ್ಲಿ ಪೇಸ್ಟ್ 1 ಸ್ಪೂನ್ ಹಾಕಿದ್ದೀನಿ. ಮತ್ತು ಇದಕ್ಕೆ ಟೊಮೆಟೊ ಕೆಚಪ್ ಸ್ವಲ್ಪ ಜಾಸ್ತಿ ಇರಬೇಕು. ಯಾಕೆಂದರೆ ಇದು ಸ್ವೀಟ್ ಡಿಶ್ಶು, ಸ್ಪೈಸಿ ಜಾಸ್ತಿ ಇರಲ್ಲ, ಮೀಡಿಯಮ್ ಆಗಿರುತ್ತೆ. ಮತ್ತು ಇದಕ್ಕೆ ಕೆಲವೊಬ್ಬರು ಸ್ಟಾರ್ ಫ್ಲವರು ಹಾಕ್ತಾರೆ. ನಾನಿಲ್ಲಿ ಟೊಮೆಟೊ ಸೋಸು, ಸೋಯಾ ಸೋಸು ಮತ್ತು ನಿಮ್ಮದು ಚಿಲ್ಲಿ ಪೇಸ್ಟು ಇದು ಮಾತ್ರ ಹಾಕ್ತಾಯಿದ್ದೀನಿ. ಸ್ಟಾರ್ ಫ್ಲವರು ಹಾಕೋಬೋದು, ಇಲ್ಲಾಂತಂದರೆ ಸ್ಯಾಲರಿ ಪತ್ತ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ, ಅದು ಹಾಕಿದರೆ ಇನ್ನೂ ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ತದೆ. ಹಾಗಾಗಿ ನೀವು ಅದನ್ನು ಬೇಕಾದರೂ ಹಾಕೋಬೋದು. ಇಲ್ಲಾಂತಂದರೆ ಇವಾಗ ರೆಡಿಮೇಡಾಗಿ ಸಿಝಾನ್ ಸಾಸ್ ಅಂತ ಸಿಗುತ್ತೆ, ಆ ಸಿಝಾನ್ ಸಾಸ್ ಕೂಡ ನೀವು ಹಾಕೋಬೋದು. ಇವಾಗ ಇದು ಚಂದ ಮಾಡಿ ಬೆಂದಿದೆ. ನೀವು ಇದಕ್ಕೆ ಸೂಪ್ ಥರನೂ ಮಾಡ್ಕೋಬೋದು, ಬಟ್ ಚೆನ್ನಾಗಿರಲ್ಲ. ಡ್ರ್ಯಾಗನ್ ಚಿಕನ್ ಅಂದರೆ ಯಾವಾಗಲೂ ಡ್ರೈ ಆಗಿಯೇ ಚೆನ್ನಾಗಿರೋದು. ಚಿಕನ್ ನೋಡಿ ಸಖತ್ ಸಾಫ್ಟಾಗಿದೆ, ಯಾಕೆಂದರೆ ಜಾಸ್ತಿ ನಾವು ಡ್ರೈ ಮಾಡಿಲ್ಲ. ಇವಾಗ ಇದನ್ನು ಚಂದ ಮಾಡಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೋಬೇಕಾದ್ರೂ ಅದೇ ಥರ ಜಾಸ್ತಿ ಬೆಂಕಿ ಇಡೋದಿದ್ರೂ ಪರವಾಗಿಲ್ಲ, ಆದರೆ ಸೀದೋಗಬಾರ್ದು, ಹೊಗೆ ಸ್ಮೆಲ್ ಬರಬಾರ್ದು, ಚೆನ್ನಾಗಿರಲ್ಲ. ಇವಾಗ ಆಲ್ರೆಡಿ ನಮ್ಮ ಡ್ರ್ಯಾಗನ್ ಚಿಕನ್ ರೆಡಿಯಾಗಿದೆ. ಇವಾಗ ಉಪ್ಪು ಕಮ್ಮಿ ಇತ್ತು, ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಏನಕ್ಕೆ ಅಂದರೆ ಇವಾಗ ಈ ಸೋಯಾ ಸಾಸಲ್ಲಿ ಕೆಲವೊಂದು ಸಲ ಕಹಿ ಇರುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸಕ್ಕರೆನೂ ಹಾಕಿದ್ದೀನಿ, ಪ್ಲಸ್ ಟೊಮೆಟೊ ಸಾಸ್ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಕಹಿ ಇತ್ತು, ಹಾಗಾಗಿ ಇವಾಗ ಇನ್ನೂ ಸ್ವಲ್ಪ ಸಕ್ಕರೆ ಹಾಕಿದೆ. ಇವಾಗ ರೆಡಿಯಾಗಿದೆ. ಇದನ್ನು ಚಂದ ಮಾಡಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೋಬೇಕಾದ್ರೆ ಅದೇ ಸೀದೋಗಬಾರ್ದು, ಹಾಗೆಯೇ ಇದರಲ್ಲಿ ಆ ಸಾಸ್ ಬೇಯಬೇಕು. ಸಾಸ್ ಬೆಂದಿಲ್ಲ ಅಂದರೆ ಟೇಸ್ಟ್ ಇರಲ್ಲ. ಹಾಗಾಗಿ ನಮ್ಮ ಡ್ರ್ಯಾಗನ್ ಚಿಕನ್ ಇವಾಗ ರೆಡಿಯಾಗಿದೆ. ನಾವಿವಾಗ ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕೋಣ. ಈ ಸ್ಪ್ರಿಂಗ್ ಆನಿಯನ್ ಹಾಕೋದ್ರಿಂದ ಒಂದು ಸ್ವಲ್ಪ ಫ್ಲೇವರ್ ಬರುತ್ತೆ.
ಹಾಗೆಯೇ ಚೆನ್ನಾಗಿರುತ್ತೆ. ಸ್ಯಾಲರಿ ಲೀಫ್ ಹಾಕ್ಬೋದು ಅವೈಲೇಬಲ್ ಇದ್ದರೆ. ಇವಾಗ ನನ್ನ ಹತ್ರ ಸ್ಯಾಲರಿ ಲೀಫ್ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಇವಾಗ ನಮ್ಮ ಸ್ಪೆಷಲ್ ಡ್ರ್ಯಾಗನ್ ಚಿಕನ್ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಪ್ಲೇಟ್ಗೆ ಹಾಕಿ ಪ್ಲೇಟಿಂಗ್ ಮಾಡೋಣ. ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಪ್ಲೇಟಿಂಗ್ ಹಾಕಬೇಕಾದ್ರೆ ಯಾವಾಗಲೂ ನಾವು ಇದನ್ನು ಚೆಂದ ಮಾಡಿ ಬಿಸಿ ಮಾಡ್ಕೊಂಡು ಆದ ನಂತರ ಒಳ್ಳೆ ಶೈನಿಂಗು ಬರುತ್ತೆ, ಒಳ್ಳೆ ಕಲರು ಇರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸಖತ್ತಾಗಿದೆ. ಇವಾಗ ಮೇಲೆ ಗಾರ್ನಿಷಿಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ. ಇವಾಗ ರೆಡಿಯಾಗಿದೆ ನಮ್ಮ ಸ್ಪೆಷಲ್ ಡ್ರ್ಯಾಗನ್ ಚಿಕನ್. ಇವಾಗ ಇದನ್ನು ಟೇಸ್ಟ್ ನೋಡೋಣ. ನಿಜ ಹೇಳಬೇಕಂದ್ರೆ ಸಖತ್ತಾಗಿದೆ. ನನಗೆ ತಿಂದು ತುಂಬ ಇಷ್ಟ ಆಯಿತು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.